ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಈ ಊರಿಗೆ ಬಂದು 4 ವರ್ಷ ಮೇಲೆ ಆಯಿತು. ಮದುವೆ ಆಗಿದ್ದ ಟೈಮ್ನಲ್ಲಿ ನಾನು, ಅಮ್ಮ, ಪಪ್ಪ, ದೀಪು, ತಾತ ಬಂದಿದ್ವಿ. ಅಂದರೆ ಮದುವೆ ಆಗಿದ ತಕ್ಷಣ ಎಲ್ಲ ರಿಲೇಟಿವ್ಸ್ ಮನೆಗೆ ಹೋಗ್ತೀವಲ್ಲ, ಎಲ್ಲ ನಾನ್ ವೆಜ್ ಕಡೆ ಊಟ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಬಂದಿದ್ವಿ. ಅದು ಬಿಟ್ಟರೆ ನಾನು ಇವತ್ತೇ ಬಂದಿರೋದು. ಇಲ್ಲ ಅಂದರೆ ಮುಂಚೆ ಎಲ್ಲ ಚಿಕ್ಕ ವಯಸ್ಸಲ್ಲಿ ಪ್ರತಿ ತಿಂಗಳು ರಜೆ ಇರಬೇಕಾದ್ರೆ ಇಲ್ಲಿ ಬಂದು 15-20 ದಿನ ಇದ್ದು ಹೋಗ್ತಾ ಇದೆ. ಆ್ಯಂಡ್ ಫಸ್ಟ್ ನಾನು ಈ ಸುಗಮ ಬಸ್ ಡ್ರೈವರ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಅವ್ರು ಏನು ಹೇಳಿದ್ರು ಗೊತ್ತಾ, ನಾನು ಒಬ್ಬಳೇ ಇರೋದ್ರಿಂದ ಆಟೋ ಡ್ರೈವರಿಗೆ ಹೇಳಿಬಿಟ್ಟು ಹೋಗಿದ್ರು, ಈ ಹುಡುಗಿ ಇಲ್ಲಿಂದ ಹೋಗೋ ತನಕ ನೀವು ಹೋಗಬೇಡಿ, ಒಂದು ಸ್ವಲ್ಪ ನೋಡ್ಕೋತಾ ಇರಿ ಅಂತ. ಬೆಂಗಳೂರಿಂದ ವಿಟ್ಲಾಗೆ ನಾನು 5:30ಗೆ ರೀಚ್ ಆಗಬೇಕಾಗಿತ್ತು. ಬಟ್ ಈ ಬಸ್ 4:45ಕ್ಕೆ ಬಂತು. ಇಮಿಡಿಯೇಟ್ ಆಗಿ ಅಮ್ಮಂಗೆ ಫೋನ್ ಮಾಡಿ ಕಸಿನ್ ಇಬ್ಬರೂ ಬಂದರು. ಇನ್ನು ಅವ್ರು ಬರೋದಕ್ಕೆ ಒಂದು ಅರ್ಧ ಗಂಟೆ ಬೇಕಾಗುತ್ತಲ್ಲ, ಅಲ್ಲಿ ತನಕ ಐ ಆಮ್ ಸೋ ಗ್ಲ್ಯಾಡ್. ಇಂಥವರೆಲ್ಲ ಇದ್ದರೆ ಎಲ್ರಿಗೂ ಸೇಫ್ಟಿ ಅನಿಸುತ್ತೆ ಅಲ್ವಾ. ಇಮ್ಯಾಜಿನ್ ನಾನು ಒಬ್ಬಳೇ ಇದ್ದೀನಿ, ಹೊಸ ಊರು ಬೇರೆ, ಕತ್ಲೆ, ಯಾರೂ ಇಲ್ಲ, ಭಯ ಆಗುತ್ತಲ್ವೇ ಯಾರಿಗಾದ್ರೂ. ಫೈನಲಿ ಮನೆ ರೀಚ್ ಆದ್ವಿ. ಹೊಸ ಗೇಟ್ ಮಾಡಿದ್ದಾರೆ. ನಮಸ್ಕಾರ. ಭಾರಿ ವರ್ಷದ ನಂತರ ಬರುವುದು ನನ್ನ ಮಗಳು. ಹಲವು ವರ್ಷಗಳ ನಂತರ ಪಯಣ ನನ್ನ ಮಗಳದ್ದು. ಮತ್ತೆ ಬ್ಯಾಂಡ್ ಮತ್ತೆ ದೀಪ ಸರ್ ಸ್ವಾಗತ ಅಲ್ಪರೆ. ಈ ಉಲೇವಲ್ಲ ಆರತಿ ಪುರ ರೆಡಿ ಬಂದಿದೆ ಬೆಂಗಳೂರಲ್ಲಿ. ಬನ್ನಿ ಬನ್ನಿ. ಸೋನು ಸೋನು ನಿಗಮ್ ಸೋನು. ಊರಲ್ಲಿರೋ ಶೆಕೆಗೆ ಮೇಲ್ಗಡೆ ಇರೋ ಫ್ಯಾನ್ ಸಾಲದು ಅಂತ ನನ್ನ ಕಸಿನ್ ನೋಡಿ ಮುಖ ಹತ್ರನೇ ಒಂದು ಟೇಬಲ್ ಫ್ಯಾನ್ ಇಟ್ಕೊಂಡು ಮಲ್ಗೋದು. ಇವತ್ತು ಎಲ್ಲಿ ಬಂದಿದ್ದೀನಿ? ಶೀಸ್ ಯೋರ್ ಫೇವ್ರೆಟ್ ಪರ್ಸನ್. ನೀವು ಯಾವಾಗಲೂ ಕೇಳ್ತೀರಾ ಅವ್ರು ಎಲ್ಲಿ ಅಂತ. ಸಾಮಾನ್ಯವಾಗಿ ಅವರು ನಮ್ಮ ಮನೆಗೆ ಬರ್ತಾರೆ ಉಡುಪಿಗೆ, ನಾನಲ್ಲಿ ಹೋದಾಗ. ಬಟ್ ಇವತ್ತು ನಾನು ಅವ್ರ ಊರಿಗೆ ಬಂದಿದ್ದೀನಿ. ಗೆಸ್ ಮಾಡಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ? ನಿಮ್ಮ ಫೇವ್ರೆಟ್ ಪರ್ಸನ್ ಅಂತ ತೋರಿಸ್ಲಾ? ತದಾ ಅಮ್ಮ. ಅಮ್ಮ ಎಲ್ಲಿದ್ರು? ಅಮ್ಮ ಇವಾಗ ಬಂದಿರೋದು ಅವ್ರ ಅಕ್ಕನ ಮನೆಗೆ. ನನ್ನ ಮಗಳು ಬಂದಿದ್ದು ದೊಡ್ಡಮ್ಮನ ಮನೆಗೆ. ಇಲ್ಲಿ ಬಂದ್ರು ದೊಡ್ಡಮ್ಮ. ಮೀನ್ ಬರ್ತದೆ ಮೀನ್ ಹತ್ತಿ ನೇಗೆಲ್ಲ ಉಡ್ದ ಗೌರ್ಮೆಂಟ್ ಬಸ್ತುಲಿ ಲೆತನ್ ಪೋಡಿ ಮೀನ್ ತಿರ್ಗಾವಡೆ ಆಯ್ತು. ಅಂಗಳದಲ್ಲಿ ನಿಂತ್ರೆ ಬಸ್ ಕಾಣ್ತದೆ, ಇಲ್ಲೇ ಮೆಟ್ಲು ಹಿಡಿದು ಬಸ್ಸಿಗೆ ಕಾಲಿಡುದು. ಪ್ರತಿ ಸತಿ ರಜೆ ಇದ್ದಾಗ ಬರ್ತೀವ. ರಜೆ ಟೈಮ್ ಅಂದ್ರೆ ಮಾವಿನಣ್ಣು ಸೀಸನ್ ಬೇರೆ. ಈ ಪಕ್ಕದ ಮನೆಯವ್ರ ಮರದಲ್ಲಿ ತುಂಬಾ ಚೆನ್ನಾಗಿರೋಂಥ ಮಾವಿನಣ್ಣು ಸಿಗುತ್ತೆ. ದಾದ ತಿಂಡಿ ಮಲ್ದಾರಿನಿ ಇವತ್ತು ಉದ್ದಿನ ದೋಸೆ, ಚಟ್ನಿನ ದೋಸೆ. ಐಕ್ ಚಟ್ನಿ ರಾಯ ಕಡೆ ತಿನ್ನಿ. ಚಟ್ನಿ ಎಲ್ಲ ನಿನ್ನ ಮಮ್ಮಿ, ದೋಸೆ ಎಲ್ಲ ನಿನ್ನ ಮಮ್ಮಿ, ಚಾಲ ನಿನ್ನ ಮಮ್ಮಿ. ಹೆಂಗ್ ಬರೀ ಇರತ್ತೆ. ನಾವೆಲ್ಲಿ ಹೋದ್ರೆ ಕುಕ್ಕರ್ ನಮಗೆ ಒಳಗೆ ಬರೀಲಿಕ್ಕಿತ್ತು. ನಾವಿಲ್ಲಿ ಹೋದ್ರೆ ಕುಕ್ಕರ್ ಒಳಗೆ ಇರುದು. ಇದು ಕುಕ್ಕಿಂಗ್ ಅಲ್ವಾ? ಇನ್ನು ಇದಾದ ಸ್ಪೆಷಲ್ ಮಲ್ಪೋರು ಇನ್ನಿ ಚಿಕನ್ ಸುಕ್ಕ, ಚಿಕನ್ ಕಬಾಬ್, ಕಚಂಬರ್, ದಾಲ್ ಸಾರ್, ಬಂಗಡೆ ಫ್ರೈ ಆತು ಅಮ್ಮನ. ಪ್ರತಿ ಸತಿ ನಾನು ಉಡುಪಿಗೆ ಹೋಗ್ತೀನಿ ಡೈರೆಕ್ಟಾಗಿ. ಬಟ್ ಈ ಸತಿ ಹರಕೆ ಇತ್ತು ಅಂತ ಇಲ್ಲಿಗೆ ಬಂದಿದ್ದೀನಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಅಕ್ಕಪಕ್ಕ ತುಂಬ ಮನೆಗಳಲ್ಲ, ಇವ್ರು ಯಾವಾಗಲೂ ಫ್ರೆಂಡ್ಲಿ ಆಗಿರ್ತಾರೆ. ಕತೆ ಕೇಳೋದು, ಯಾರೇನು ಮಾಡ್ತಾ ಇದ್ದಾರೆ, ನಮ್ಮ ಮನೆಯಲ್ಲೂ ಗೆಸ್ಟ್, ನಿಮ್ಮ ಮನೆಯಲ್ಲೂ ಗೆಸ್ಟ್, ಏನಾದರೂ ಒಂದು ಸ್ಟೋರಿ ಆಗ್ತಾನೆ ಇರುತ್ತೆ ಪ್ರತಿ ಸತಿ. ಈ ಥರ ಕಿಟಕಿನಲ್ಲೇ ಮಾತಾಡೋದು. ಬಟ್ ಅವ್ರಿಗೂ ಒಂದು ಟೈಮ್ ಪಾಸ್ ಅಲ್ವಾ. ಈಗ ನಾನು ಚಿಕನ್ ಸುಕ್ಕ ಮಾಡಲಿಕ್ಕೆ ನೀರುಳ್ಳಿ ಕಟ್ ಮಾಡೋದು. ಈಗ ನಾನು ಚಿಕನ್ ಲುಂಬಿದೆ, ಅವಳು ಲುಂಬುದು, ನಾನೀಗ ಕೋರಿಗೆ ಮಾಡುದು. ದೊಡ್ಡಮ್ಮ ಚಿಕನ್ ಪದಾರ್ಥ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಸೊ ಅವ್ರಿಗೆ ಮಾಡಕ್ಕೆ ಹೇಳ್ತಾ ಇದೀವಿ ಇವತ್ತು ಚಿಕನ್. ಅವು ಕೋರಿ ನಿನ್ನ ಟೈಸನ್ ಇಜ್ಜಿಗೆ. ಅಕ್ಕ ತಂಗಿ ಇಬ್ರು ಸೇರಿ ಅಡುಗೆ ಮಾಡೋದಂದ್ರೆ ಒಬ್ರು ಗ್ಯಾಸ್ ಹತ್ರ ಕೆಲಸ ಮಾಡ್ತಾರೆ, ಇನ್ನೊಬ್ರು ಈ ಥರ ಕಟ್ಟಿಂಗ್ ಕ್ಲೀನಿಂಗ್ ಎಲ್ಲ ಮಾಡಿ ಕೊಡ್ತಾರೆ ಆಯಿತಾ. ಈ ಥರ ಅವ್ರು ಡಿವೈಡ್ ಮಾಡ್ತಾರೆ ವರ್ಕ್ನ. ಆ್ಯಂಡ್ ಇವತ್ತು ತಿಂಡಿ ದೋಸೆ ಚಟ್ನಿ ಮಾಡಿದ್ರು. ತಿಂದಿಲ್ಲ, ಬಿಕಾಸ್ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಲ್ಲ. ದೊಡ್ಡಮ್ಮ ಹೇಳ್ತಾ ಇದ್ರು ನನ್ನ ದಾಸವಾಳ ತೋರಿಸು ಎಲ್ರಿಗೂ ಅಂತ. ಹಾಗೆಯೇ ಅಮ್ಮ ಹರಕೆಗೆ ಏನೆಲ್ಲ ತಂದಿದ್ರು ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಎಲ್ಲಿ ಹೋಗಬೇಕು, ಎಷ್ಟೊತ್ತಿಗೆ ಹೋಗಬೇಕು, ಆ್ಯಂಡ್ ಯಾವ್ಯಾವ ಟೆಂಪಲ್ಗೆಲ್ಲ ಹೋಗಬೇಕು ಅಂತ ಡಿಸ್ಕಷನ್ ನಡೀತಾ ಇದೆ. 3 ಸತಿ ಹರಕೆ ತೀರ್ಸೋದಕ್ಕೋಸ್ಕರ ನಾನು ಊರಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿ ಆಗಲೇ ಇಲ್ಲ. ಫೈನಲಿ ಈ ಸತಿ ಆಯಿತು. ಕೋರಿ ಸುಕ್ಕ చాలా వచ్చింది. ఈ రీతి మాత్రం నేను తింటే కవ్వే బాగుంది.
ನನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಟೈಮ್ನಲ್ಲಿ ಬ್ಲ್ಯಾಕ್ ಕಾಫಿ ಗ್ರೀನ್ ಟೀ ಎಲ್ಲ ಕುಡಿಬೋದು. ನಾನು ಅದನ್ನು ಕುಡಿಯಲ್ಲ ಅಲ್ವಾ, ಸೊ ನಾನು ಅರ್ಧ ಲೀಟರ್ ನೀರು ತಗೋತೀನಿ. 1 ಲೀಟರ್ ಇಸ್ ಆಲ್ಸೋ ಗುಡ್. ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಸ್ವಲ್ಪ ಸಾಂಫ್ ಮತ್ತು ಓಂಕಾಳು ಮತ್ತು ಜೀರಿಗೆ ಸ್ವಲ್ಪ ಮೆಂತೆ ಹಾಕಿ ಅದನ್ನು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡ್ತೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಗೆಯೇ ಆಮ್ಲ ಕೂಡ ಹಾಕ್ಬೋದು. ಆ್ಯಂಡ್ 1 ಲೀಟರ್ ಇರ್ದಿದ್ದು ಅರ್ಧ ಲೀಟರ್ ಆಗೋ ತನಕ ಚೆನ್ನಾಗಿ ಬಾಯ್ಲ್ ಮಾಡ್ತೀನಿ. ಆಮೇಲೆ ಅದನ್ನು ಕುಡಿಯೋದು. ಇಲ್ಲಿಗೆ ದಿನದ ಅರ್ಧ ಲೀಟರ್ ನೀರಾದರೂ ಖಾಲಿ ಆಗುತ್ತೆ ಅಂತ. ಇನ್ನು ನನ್ನ ವಾಟರ್ ಬಾಟಲ್ ನೀವು ನೋಡಿದ್ದೀರಲ್ಲ, ಅದರಲ್ಲಿ ಮಿನಿಮಮ್ 2 ಲೀಟರ್ಸ್ ಆದರೂ ಕುಡಿತೀನಿ. ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಸಾಸಿವೆ ಇದೆ, ಜೀರಿಗೆ ಎಲ್ಲ ಇಲ್ಲ. ಈಗ ಇಲ್ಲಿ ಬೇಡ ಒಳಗಿದೆ ಇದೆ ಡಬ್ಬ ತುಳ್ಳಿ ಅದೇ ಒಂದು ಜೀಗುಜ್ಜೆ ಇದೆ, ಒಂದು ಕೈಲು ಇದೆ. ಎಂತೆ ಅವರ ಮನೆಯದ್ದು ಬೆಂಗಳೂರಿಗೆ ಕೊಂಡೋಗ್ಲಿಕ್ಕೆ ಅಂದೆ. ತೋಟದ ನ್ಯಾಚುರಲ್ ಗೊಬ್ಬರ ಏನು ಹಾಕಿಲ್ಲ. ನೀವು ತೋಟ ಕರ್ಕೊಂಡು ಹೋಗ್ತೀರಾ ಆಮೇಲೆ? ಬೂದಿ ಮತ್ತೆ ನೀರು. ಕ್ವಿಕ್ ಆಗಿ ದೊಡ್ಡಮ್ಮನ ಮನೆ ಹೋಮ್ ಟೂರ್ ಮಾಡಿ ತೋರಿಸ್ಲಾ ನಿಮಗೆ? ಬನ್ನಿ. ದೊಡ್ಡಮ್ಮನ ಮನೆ ಪಜಲ್ ತರ. ಇದು ಒಂದು ರೂಮ್ ಆಯ್ತಾ. ಇಲ್ಲಿಂದ ಹೋದ್ರೆ ಇಲ್ಲೊಂದು ರೂಮ್ ಇದೆ, ಇಲ್ಲಿಂದ ಆಗೋದ್ರೆ ಇಲ್ಲೊಂದು ರೂಮ್ ಇದೆ, ಇಲ್ಲಿ ಮುಗಿಯತಾ ಇಲ್ಲ, ಇಲ್ಲಿಂದ ಇನ್ನೊಂದು ರೂಮ್ ಇದೆ, ಇದು ಮುಗಿಯತಾ ಇಲ್ಲ, ಇಲ್ಲಿಂದ ಇನ್ನೊಂದು ರೂಮ್ ಇದೆ. ಸೊ ಫುಲ್ ಕನೆಕ್ಷನ್ 1 by 1. ಒಂದು ಹಾಲಿಂದ ದೇವ್ರ ಮನೆ ಹತ್ರ ಡೈನಿಂಗ್ ಏರಿಯಾ, ಅದಾದ್ಮೇಲೆ 3ನೇ ರೂಮ್, ಇದು 4ನೇ ರೂಮಲ್ಲಿ ಇದ್ದೀನಿ, ಈ ಕಡೆ 5ನೇ ರೂಮ್, ಫುಲ್ ಹಿಂಗೆ ಕನೆಕ್ಷನ್ ತರ. ಓ ಕಬರ್ಡ್, ಸೋ ನೈಸ್. ನನ್ನ ಮಗಳಿಗೆ ಇವತ್ತು ಕೋಳಿ ಸುಕ್ಕ 8 kg ಉಂಟು ನೆಟ್ 2.5. ಅಪ್ಪಾಪ್ರೇ, ನನ್ನ ಮಗಳಿಗೆ ಸರಿ ತಿನ್ಪವನು. ಹರಕೆ ತೀರ್ಸೋದಕ್ಕೆ ಸ್ಪೆಸಿಫಿಕ್ ಆಗಿ ಈ ಜಾಗಕ್ಕೆ ಏನಕ್ಕೆ ಅಂದರೆ ದೊಡ್ಡಮ್ಮನೂರಲ್ಲಿ ಒಬ್ಬರಿದ್ದಾರೆ ಆಯಿತಾ, ಅವರೆಲ್ಲ ಡೀಟೇಲ್ಸ್ನ ತಿಳಿಸ್ತಾರೆ, ಹೇಗೆ ಏನು ಯಾವಾಗ ಸಿಗುತ್ತೆ ಅಂತ. ಸೊ ಇದರಲ್ಲೆಲ್ಲ ನಂಬಿಕೆ ಇದೆಯಲ್ಲ ಇವ್ರಿಗೆ. ಸೊ ದೊಡ್ಡಮ್ಮ ಅಮ್ಮನಿಗೆ ಹೇಳಿದರು, ಅಮ್ಮನ ಪರಿಚಯ ಆಯಿತು ಇವ್ರದ್ದು. ಸೊ ಅಮ್ಮ ಲಾಸ್ಟ್ ಟೈಮ್ ಕೇಳಿದರು ಇವ್ರ ಹತ್ರ. ಸೊ ಅವರೆಲ್ಲ ಡೀಟೇಲ್ಸ್ ನಮಗೆ ಹೇಳಿದ್ರ. ಸೊ ಹಾಗಾಗಿ ವಾಪಸ್ ಸಿಕ್ಕಿದ ಮೇಲೆ ಹರಕೆ ತೀರಿಸ್ಬೇಕಂತ ಬಂದಿದ್ದೀವಿ ಈಗ. ಅಕ್ಕ ತಂಗಿ ಇಬ್ರು ರೆಡ್ ಔಟ್ಫಿಟ್ಟೇ ಹಾಕಿದ್ದಾರೆ. ದುಪ್ಪಟ್ಟೆಲ್ಲ ಬಲ್ದೆ ಮಾಡ್ದಾರೆ. ಒಂದೇ ತಾಯಿ ಮಕ್ಕಳಲ್ವಾ? 4 years ಆಯ್ತು. ನನ್ಗೆ ನೆನಪಿಲ್ಲ ಅವಳು ಯಾವಾಗ ರಾತ್ರಿ ವರ್ಷಕ್ಕೊಂದ್ಸತಿ ಬರ್ತಿದೆ, ವರ್ಷಕ್ಕೆ 2 ಸತಿನೂ ಬರ್ತಾ ಇದೆ. ಯಾವಾಗ ರಜೆ ಸಿಕ್ಕಿದ್ರು ದೊಡ್ಡಮ್ಮನೊಟ್ಟಿಗೆ ಬರುತ್ತವಳು. ಒಂದು ಗ್ಯಾಲರಿ ಸಿಗುದಿಲ್ಲ ಇವಳು. ನಾನ್ ಮತ್ತೆ ವಾಯ್ಸ್ ಮೆಸೇಜ್ ಮಾಡಿ ನನ್ಗೆ ಮಾತಾಡ್ಬೇಕಲ್ವಾ ಮಗಳ ಹತ್ರ. ಅವ್ರ ವಾಯ್ಸ್ ಮೆಸೇಜ್ ದೊಡ್ಡ ವಾಯ್ಸ್ ಮೆಸೇಜ್, ಅದಕ್ಕೆ ನನ್ನದು ತುಂಬಾ 1 ತಿಂಗಳದ್ದು 2 ತಿಂಗಳದ್ದು ಅದಕ್ಕೊಂದು ಉದ್ದದ್ದು ವಾಯ್ಸ್ ಮೆಸೇಜ್. ಎಂತ ಮಾಡೋದು? ಇವ್ರ ವಾಯ್ಸ್ ಮೆಸೇಜ್ ಹೆಂಗ್ ಗೊತ್ತಾ? ಇವ್ರ ವಾಯ್ಸ್ ಮೆಸೇಜ್ ಎಲ್ಲ ದೊಡ್ಡ ಉದ್ದಕ್ಕೆ ಕತೆ ಇರುತ್ತೆ. ನನ್ನನ್ನು ಕೊಟ್ಟದ್ದು ಸಹ ದೂರ ಅಲ್ವಾ? ಉದ್ದದ್ದು ವಾಯ್ಸ್ ಮೆಸೇಜ್. ಹಲೋ, ಹೇಗಿದ್ಯಾ, ಏನ್ ಮಾಡ್ತಾ ಇದೀಯಾ, ಊಟ ಆಯ್ತಾ, ದೀಪ ಹೇಗಿದ್ದಾರೆ, ಎಲ್ಲ ಆದ್ಮೇಲೆ ಅವ್ರ ಪಾಯಿಂಟ್ ಮಾಡಿದ್ಮೇಲೆ ಅವಳು ಫೋನ್ ಇಡು. ನನ್ನ ಪುರುಷಾಪ ಇಲ್ಲ. ಅದಕ್ಕೆ ನಾನು ಯೋಚನೆ ಮಾಡಿ ಉತ್ತರ ಕೊಡ್ಬೇಕು. ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಡ್ಬೇಕಲ್ವಾ? ಅವಳದ್ದು ಇಷ್ಟೇ ಉದ್ದ, ನನ್ನದು ಇಷ್ಟು ಅವ್ರದ್ದು ಇಷ್ಟದ ವಾಯ್ಸ್ ನಂದು ಉತ್ತರ ಕೊಟ್ಟಿದ್ದೀನಲ್ಲ, ಅದು ನಂದು ಇಷ್ಟದ ಹೋಗುತ್ತೆ. ಅದೆಲ್ಲ ಅರ್ಥ ಆಗುತ್ತೆ, ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೆ. ಶೆಕೆ ಆಗ್ತದಾ? ಫ್ಯಾನ್ ತೆಗ್ದಿದ್ದು ಅಲ್ಲ, ಊರಿನ ಶೆಕೆ ದೊಡ್ಡಮ್ಮ ಅಮ್ಮನಿಗೆ ತಡ್ಕೊಳಕ್ಕಾಗಲ್ಲ. ಬಿಕಾಸ್ ಅಷ್ಟು ಶೆಕೆ, ಹ್ಯುಮಿಡಿಟಿ ಬೇರೆ ನಮ್ಮೂರಲ್ಲಿ. ಇವಾಗೆಲ್ಲ ರೆಡಿ ಆಯಿತಾ, ನಾವು ಹೊರಡಬೇಕಾ? ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಜಾಗಕ್ಕೆ. ತುಂಬ ಸತಿ ಕೇಳಿದ್ದೀನಿ ಮನೆಯವ್ರು ಎಲ್ಲರೂ ಮಾತಾಡೋದು, ಎಲ್ಲರೂ ಹೋಗ್ತಾರೆ ಈ ಪ್ಲೇಸ್ಗೆ, ನಂಬಿಕೆ ಇದೆ ಆ ಥರದ್ದು. ನೋಡೋಣ, ನಾನು ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್. ನನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇವತ್ತು ಇಲ್ಲೇ ಬ್ರೇಕ್ ಮಾಡಿದ್ದು. ಜ್ಯೂಸ್ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಮೆಲ್ಲ ಪೋಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Very beautiful. Thank you. ವಿಡಿಯೋ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿ ನಂದೇನೋ ಕಳೆದೋಗಿತ್ತಲ್ವಾ. ಸೊ ಅಮ್ಮ ಎಲ್ಲ ಹರಕೆ ಮಾಡ್ಕೊಂಡಿದ್ರು. ಸೊ ಅದನ್ನ ತೀರ್ಸೋದಕ್ಕಂತ ಇಲ್ಲಿ ಬಂದ್ವಿ. ಬಟ್ ನನಗೆ ಫಸ್ಟ್ ಟೈಮ್ ಈ ತರ ಫೆಲಿಸಿಟೇಷನ್ ಮಾಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ವೆರಿ ಗ್ರೇಟ್ಫುಲ್. ಮಸ್ಟ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ನಾನು ಹರಕೆ ತೀರ್ಸೋದಕ್ಕಂತ ಹೋದರೆ ನನಗೆ ಇಲ್ಲಿ ಸನ್ಮಾನ ಮಾಡಿದ್ರು. ಆ್ಯಂಡ್ ನನಗೆ ತುಂಬ ಅದು ಸ್ಪೆಷಲ್ ಫೀಲ್ ಅಂತ ಅನ್ನಿಸ್ತು. ಫಸ್ಟ್ ಟೈಮ್ ನನಗೆ ಈ ಥರ ಫೆಲಿಸಿಟೇಷನ್ ಆಗಿರೋದು. ಹಾಗೆಯೇ ಇಲ್ಲಿ ಇವ್ರ ಮಕ್ಕಳು, ಇವ್ರ ವೈಫ್ಗೆಲ್ಲ ನನ್ನ ವೀಡಿಯೋಸ್ ಅಂದರೆ ತುಂಬ ಇಷ್ಟ ಅಂತೆ. ಇವ್ರಿಗೆ ನನ್ನ ವೀಡಿಯೋಸ್ ಎಲ್ಲ ತುಂಬ ಇಷ್ಟ ಅಂತೆ, ನೋಡ್ತಾ ಇರ್ತಾರಂತೆ.
ವಿಡಿಯೋಸ್ ನೋಡ್ತಾ ಇದ್ರಂತೆ ಮುಂಚೆ, ಬಟ್ ನಾನು ಯಾರು ಏನು ಅಂತ ಗೊತ್ತಿರ್ಲಿಲ್ಲಲ್ಲ. ಬಟ್ ದೊಡ್ಡಮ್ಮ ಅವ್ರು ಇಲ್ಲೇ ಇದಾರಲ್ಲ ಊರಲ್ಲಿ, ಸೊ ಆಮೇಲೆ ಗೊತ್ತಾಯ್ತು ಓ ಇವರೆಲ್ಲ ಒಂದೇ ಫ್ಯಾಮಿಲಿನ ಅಂತ. ಇಷ್ಟ ಆಗ್ಬಿಟ್ಟೆ ವಿಡಿಯೋಸ್ ಬಾರಿ ಇಷ್ಟ ಆಗ್ಬಿಟ್ಟು ಕತೆ ಬರ್ತೇನಾ ಆ ದೇಶದೊಳಗ ನಂಗೆ ಬಾಯಿಡ ನೀರು ಬರ್ಕೊಳ. ಥ್ಯಾಂಕ್ ಯು. ಲೈಫ್ ಫಸ್ಟ್ ಟೈಮ್ ಇಟ್ಲಿ ಏರ್ಲ ಮಾಡಿದ್ದೆ ಈಗ ಲೇಪಲ್ಲ ಬರೋಬೇಕು ಬರ ದೊಡ್ಡಮ್ಮ ನೇನದವ್ರ ಮನದಲ್ಲಿ ಮನೆಗೆ ಬರ್ತಾನೆ ನನಗೆ ಪೂತ ಗಿಡ ನಮ್ಮ ಊರ್ ಕಡೆ ಎಲ್ಲ ಈ ಥರ ಮಲ್ಲಿಗೆನೇ ಯೂಸ್ ಮಾಡ್ತಾರೆ. ಮದುವೆಗೆ ಏನಾದರೂ ಫಂಕ್ಷನ್ಗೆ ಪೂಜೆ ಇದ್ದರೆ ಮದುಮಗಳಿಗೆಲ್ಲ ಇದೇ ತುಂಬ ಫೇಮಸ್. ಮನೆಯಲ್ಲಿ ಕೂಡ ಇದನ್ನು ಬೆಳೆಸ್ತಾರೆ ಗೊತ್ತಾ. ಹಾಗೆಯೇ ಇವ್ರ ಎಂಟೈರ್ ಫ್ಯಾಮಿಲಿ ಬಂದಿದ್ರಲ್ಲ, ಸೊ ಫ್ಯಾಮಿಲಿಯವ್ರ ಜೊತೆ ಎಲ್ಲ ಮಾತಾಡೋದು. ಇವ್ರು 4 ಜನ ಬ್ರದರ್ಸ್ ಅಂತೆ ಆಯಿತಾ. ಎಲ್ಲರೂ ಒಂದೇ ಕಂಪೌಂಡಲ್ಲಿ ಇದ್ದಾರೆ. 4 ಮನೆ ಇದೆ ಇಲ್ಲಿ. ಆ್ಯಂಡ್ 4 ಜನ ನೋಡಿ, ಎಲ್ಲ ಡಾಟರ್ ಇನ್ ಲಾ ಅಂದರೆ ಅವ್ರವ್ರ ವೈಫ್ಸ್ ಇವರೆಲ್ಲ ಒಟ್ಟಿಗೆ ಇರ್ತಾರೆ. ಮಕ್ಕಳು ಬೇರೆ, ಒಂದು ದೊಡ್ಡ ಫ್ಯಾಮಿಲಿ ಒಟ್ಟಿಗೆ ಒಂದೇ ಕಂಪೌಂಡಲ್ಲಿ ಇರೋದಂದರೆ ಫುಲ್ ಖುಷಿ ಅಲ್ವಾ ಈ ಮಕ್ಕಳಿಗೆಲ್ಲ. ಈ ಮನೆಯವ್ರು ಬೈದಾಗ ಆ ಮನೆಗೆ ಹೋಗೋದು, ಆ ಮನೆಯಲ್ಲಿ ಬೇಜಾರಾದರೆ ಇನ್ನೊಂದು ಮನೆಗೆ ಹೋಗೋದು. ಹಾಗೆಯೇ ಎಷ್ಟು ಹೂಗಳಿತ್ತು ಗೊತ್ತಾ. ನನಗೆ ಇದನ್ನು ನೋಡಿ ನಿಮಗೆ ತೋರಿಸ್ಬೇಕಂತಲೇ ಅನ್ನಿಸ್ತು. ಒಂದು ವೆರೈಟಿ ಅಂತ ಅಂದ್ಕೊಂಡ್ರೆ ಒಂದು 20-25 ವೆರೈಟಿ ಇದೆ. ಅದನ್ನು ಎಷ್ಟು ಚೆನ್ನಾಗಿ ಅಲ್ಲಿ ಇಲ್ಲಿ ಇಟ್ಟಿದ್ದಾರೆ ಅಂದರೆ ಹಾಗೆ ನೋಡ್ಕೋಬೇಕು. ಸಿಕ್ಕಾಪಡೆ ಕೆಲಸ ಇದೆ, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇದೆಯಲ್ಲ, ಸೊ ಹಾಗೆ ನೋಡ್ಕೋತಾರೆ. ಅದು ಬೇರೆ 4 ಮನೆಯಲ್ಲಿ ಎಲ್ರಿಗೂ ಈ ಥರ ಹೂ ಅಂದರೆ ಫುಲ್ ಇಷ್ಟ. ಹೂವು ಕಮ್ಮಿನಲ್ಲಿ 1 ತಿಂಗಳಾದರೂ ಬೇಕಂತ. ಇಲ್ಲಿ ನೋಡಿ ಹೆಂಗಾಗತ್ತೆ ಈ ಹೂವು, ಇನ್ನೂ ಅರಳಬೇಕದು ನೋಡಿ. ಮುಗ್ಗೆ ಇದೆ ಇದು, ಇನ್ನು 1 ತಿಂಗಳು ಬೇಕಂತೆ. ನಾನು ಫಸ್ಟ್ ಟೈಮ್ ಈ ಥರದ ಹೂವು ನೋಡ್ತಾ ಇರೋದು. ಕುದರ್ತ ಅದೇ ಕಮಲನೇ ಬೊಕ್ಕೊಂಜಿ ರಾತ್ರಿ ರಾಣಿ ಆತ ಆ ಇರೇಟ್ ಬರ್ಪನ ನನ್ನ ಮುಖದ ಅರ್ಧ ಸೈಜ್ ಇದೆ ಇದು ನೋಡಿ. ಕೆಲವೊಂದು ಹೂಗಳನ್ನ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದಿಲ್ಲಿ. ಹಾಗೆಯೇ ಒಂದು ಮನೆ ನೋಡಿದ್ರಲ್ಲ, ಪಕ್ಕದಲ್ಲಿರೋದು ಇನ್ನೊಂದು ಮನೆ. ಇದನ್ನು ಗಣಪತಿ ಹೂವು ಅಂತೆ. ಜಾಯಿಂಟ್ ಫ್ಯಾಮಿಲಿಯಾಗಿ ಒಂದೇ ಕಂಪೌಂಡಲ್ಲಿ 4 ಬೇರೆ ಬೇರೆ ಮನೆ ಇದ್ದರೆ ಅದು ಚಂದ. ಒಂದೇ ಮನೆಯಲ್ಲಿ ಇರೋದಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಅಲ್ವಾ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದ್ದಿದ್ದು ಒಂದು ಸ್ವಲ್ಪ ನೆನಪುಗಳಿದೆ, ಆದರೆ ನಮ್ಮ ಕತೆ ಬೇರೆಯೇ ಇತ್ತು ಬಿಡಿ. ಎನಿವೇಸ್, ಒಂದಷ್ಟು ಹೂಗಳು ಮುಗಿತಾನೆ ಇಲ್ಲ. ಹಾಗೆಯೇ ಇಲ್ಲಿ ಎಷ್ಟೊಂದು ಮಲ್ಲಿಗೆ ಹೂವಿನ ಗಿಡನೂ ಕೂಡ ಹಾಕಿದ್ದಾರೆ ಗೊತ್ತಾ. ಇನ್ನು ತರಕಾರಿ ಬೇರೆ ಇದೆ ಅಲ್ಲ. ಇವರು ಮಲ್ಲಿಗೆ ಹೂನ ಕಟ್ತಾರಂತೆ. ಗುಡ್ ಅಲ್ವಾ ಟೈಮ್ ಪಾಸ್ಗೆ ಲೇಡೀಸ್ಗೆ. ಬಟ್ ಇಂಟ್ರೆಸ್ಟ್ ಕೂಡ ಹಾಗೆ ಬೇಕು, ಬಿಕಾಸ್ ಇದೇನು ಸುಲಭ ಇಲ್ಲ ಮೇಂಟೈನ್ ಮಾಡೋದು ಗೊತ್ತಾ. ಈ ಹೂವಿನ ಹೆಸರು ಕೋಳಿ ಜುಟ್ಟಂತೆ. ವೆರಿ ಡಿಫ್ರೆಂಟ್. ಕೋಳಿ ಅಲ್ಲಿಂಟು, ಕೋಳಿ ಜುಟ್ಟು ಇಲ್ಲಿಂಟು. ನೆಕ್ಕರೆ, ಇದು ನೆಕ್ಕರೆ ಮಾವಿನ ಹಣ್ಣು. ಪೊರ್ಲು ಹಿಡಿತಾರೆ ಬಾ ಜನ. ನನ್ನ ಹರಕೆ ಅಂತೂ ತುಂಬ ಸಮಯದಿಂದ ಪೆಂಡಿಂಗ್ ಇತ್ತು. ಫೈನಲಿ ಇವತ್ತಾಯಿತು, ಎಲ್ಲ ಮುಗಿಸ್ಕೊಂಡು ಈ ಟೆಂಪಲ್ಗೆ ಬಂದಿದ್ದೀವಿ. ಬಿಕಾಸ್ ಹತ್ತಿರದಲ್ಲೇ ಇದೆ ಟೆಂಪಲ್. ಮಧ್ಯಾಹ್ನ ಪೂಜೆ ಬೇರೆ, ದರ್ಶನ ಸಿಗುತ್ತೆ, ಹಾಗೆಯೇ ಊಟದ ವ್ಯವಸ್ಥೆ ಬೇರೆ ಇದೆಯಂತ ಇಲ್ಲಿ ಕರ್ಕೊಂಡು ಬಂದರು ನಮ್ಮನ್ನು. ಒಂದಷ್ಟು ಜನರು ಮಧ್ಯೆ ಪೂಜೆ ಎಲ್ಲ ಆಗಿ ಪ್ರಸಾದ ತಿನ್ಕೊಂಡು ಹಾಗೆ ಮನೆಗಂತ ಹೊರಟ್ವಿ. ನಮ್ಮ ಜೊತೆನೇ ಇದ್ದು ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡು ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ತುಂಬ ಖುಷಿಯಾಯಿತು. ಜಂಬು ನೇರಳೆ ನಿಮಗೆ ಇವತ್ತಿನ ಈ ಒಂದು ಸಿಂಪಲ್ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಅವ್ರ ಮನೆಯಲ್ಲಿ ಇದೆಯಲ್ಲ ಅಷ್ಟೊಂದು ಗಿಡ, ಅದನ್ನು ನಮಗೂ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ನೀವು ಅಲ್ಲಿ ಹಾಕಿ ಬರುತ್ತೆ ಚೆನ್ನಾಗಿ ಅಂತ. ಸೋ ನೈಸ್ ಆ್ಯಂಡ್ ಥಾಟ್ಫುಲ್ ಅಲ್ಲ.